ಸಿಗ್ನಲ್ಗೆ ಹೊಡೆದ. ಅಲ್ಲಿ ಆಂಬುಲೆನ್ಸ್ ಆ ತರ ಲೈಟ್ ಹೊಡ್ಕೊಂಡು ಸಿಗ್ನಲ್ ಕೊಟ್ಕೊಂಡು ಬರ್ತಾ ಇದ್ದಾನೆ. ನೀನ್ ಬಸ್ ಅನ್ನ ಸೈಡ್ ಕೊಡದೆ ಅವನಿಗೆ ತಾಕ್ಸ್ಕೊಂಡು ಬಂದಿದ್ಯಲ್ಲ, ಯಾವ ಡ್ರೈವರ ನೀನು? ನಾನು ಅವನಿಗೆ ಸಿಗ್ನಲ್ ಕೊಡ್ಲಿಲ್ವಾ? ಏನಂತ? ನಾನು ವೈಪರ್ ಚಾಲ್ ಮಾಡಿಲ್ವಾ? ವೈಪರ್ ಚಾಲ್ ಮಾಡಿದ್ರೆ ಏನರ್ಥ? ಬರ್ಬೇಡ 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 ಅಂತ. ನಿಂಗೆ ಯಾರ ಲೈಸೆನ್ಸ್ ಕೊಡುದು? ಬಸ್ ಡ್ರೈವಿಂಗ್ ಫಸ್ಟ್? ಏನ್ ಸರ್ ಫಸ್ಟ್? ಕಳೆದ 10 ವರ್ಷದಿಂದ ನಮ್ಮ ಈ ಸ್ಲೀಪರ್ ಬಸ್ ಡ್ರೈವರ್ ಆಗಿದೆ ನಾನು. ಅಲ್ಲಿ ಏನು ಮರ್ಯಾದೆ ಇದೆ ಸರ್ ನನ್ಗೆ. ಈಗ ಬೇರೆ ಬಸ್ನವ್ರದ್ದು 25 ಲೀಟರ್ ಡೀಸೆಲ್ ಖರ್ಚಾದ್ರೆ 5,000 ರೂಪಾಯಿ ಕಲೆಕ್ಷನ್. ಅದೇ ನನ್ನ ಬಸ್ ಅಲ್ಲಿ 5 ಲೀಟರ್ ಡೀಸೆಲ್ ಖರ್ಚಾಗೋದು 25,000 ರೂಪಾಯಿ ಕಲೆಕ್ಷನ್. ಅದೇಂಗ 5 ಲೀಟರ್ ಡೀಸೆಲ್ಗೆ 25,000 ಕಲೆಕ್ಷನ್? ನಾನ್ ಸ್ಲೀಪರ್ ಬಸ್ ಡ್ರೈವರ್ ಅಲ್ಲ. ಬೆಳಿಗ್ಗೆ ಬೇಗ ತಗೊಂಡೋಗಿ ಕಾಲೇಜ್ ಬದಿಯಲ್ಲಿ ಪೊದೆಯಲ್ಲಿ ನಿಲ್ಸೋದು. ಆಮೇಲೆ ಲವರ್ಸ್ ಗಳಿಗೆ ಗಂಟೆಗೆ 500 ರೂಪಾಯಿ ಲೆಕ್ಕದಲ್ಲಿ ಬಾಡಿಗೆ ಕೊಡುದು. ಚೆನ್ನಾಗಿ ನಡೀತಾ ಇತ್ತು ಬಿಸ್ನೆಸ್. ಆ ಬೋಲಿ ಮಗ ಲಾಡ್ಜಿ ನಾವು ಪೊಲೀಸ್ ಕಂಪ್ಲೇಂಟ್ ಕೊಟ್ಟದ್ದು. ತೆಗ್ದು ಒಳಗಾಗ್ಲಿಲ್ವಾ? ಓದಿಲಿಲ್ವಾ ನಿನ್ಗೆ? ನಾನಿರ್ಬೇಕಿದ್ರೆ ತೆಗ್ದು ಓದಿತಿದ್ದೆ. ನಮ್ಮಂತ ಪಾಪದ ಡ್ರೈವರ್ಗಳಿಗೆ ಯಾಕೆ ಉಪದ್ರ ಕೊಡ್ತೀರಾ ಸರ್? ಒಂದ್ ವೇಳೆ ನಮ್ಮಂತ ಪಾಪದ ಡ್ರೈವರ್ಗಳು ನಿಮ್ಗೆ ಆಶೀರ್ವಾದ ಕೊಟ್ರೆ ಇವತ್ತು ಕೆಳಗೆ ಮಾತ್ರ ಕಾಕಿ ಇದೆ, ಇನ್ನು ಅದೇ ಕಾಕಿ ಮೇಲೆ ಸ್ಪ್ರೆಡ್ ಆಗಿ ನೀವು ಕ್ರೈಮ್ ಎಸ್ಐ ಆಗೋ ಚಾನ್ಸ್ ಉಂಟು. ಆಮೇಲೆ ನೋಡ, SI ಫೋನ್ ಸಂಜೆ ಒಳಗಡೆ 7,500 ಫೈನ್ ಕಲೆಕ್ಷನ್ ಮಾಡ್ಬೇಕು. ನಾನ್ ನಿನ್ನ ಹತ್ರ ಲಂಚ ಕೇಳ್ತಾ ಇಲ್ಲ, ಫೈನ್ ಇದು ಹಣ ಕೇಳ್ತಾ ಇದ್ದೀನಿ. ಬಿಚ್ಚ ತೆಗಿಯ ಸರ್. ನನ್ಗೆ ಹೆಚ್ಚು ಪ್ರೆಷರ್ ಹಾಕ್ಬೇಡಿ. ಜಾಸ್ತಿ ಪ್ರೆಷರ್ ಹಾಕಿದ್ರೆ ಏನ್ ಮಾಡ್ತೀಯಾ? ಅಲ್ಲ, ಬೆಲ್ಟ್ ಸ್ವಲ್ಪ ಟೈಟ್ ಇತ್ತು, ಲೂಸ್ ಮಾಡಿ ಸರ್. ನೀನ್ ಹಂಗ್ ಮಾಡುವಾಗ ನಾನು ಹೆದ್ಕೊಂಡು ಬಿಟ್ಟೆ ಮಾರ. ಸರ್, ಈ ತರ ಹೆದರುವ ನಿಮ್ಮನ್ನು ಯಾರು ಸರ್? ಪೊಲೀಸ್ ಯಾರು ಮಾಡಿ ಸರ್? ಪೊಲೀಸ್ ಆಗ್ಬೇಕಂತ ನಮ್ಮ ಮನೆಯವ್ರ ಕನಸು. ನನ್ಗೆ ಆಸೆ ಇದ್ದದ್ದು ಮಿಲಿಟರಿ ಸೇರ್ಬೇಕಂತ. ನಾನ್ ಮಿಲಿಟರಿ ಸೇರ್ಲಿಕ್ಕಂತ ಹೊರಡುವಾಗ ನನ್ನ ಅಮ್ಮ ಹೇಳಿದ ಮಾತು ನನ್ಗೆ ಇವತ್ತಿಗೂ ನೆನಪಿನಲ್ಲಿದೆ. ಏನಂತ? ಮಗ, ನೀನು ನಾಳೆ ಮಿಲಿಟರಿಗೆ ಸೇರಿ ದೇಶ ಸೇವೆ ಮಾಡಿ ಎಲ್ಲಾದ್ರೂ ನೀನು ಸತ್ರೆ ನಾಳೆ ನಿನ್ನ ಹೆಣ್ಣ ಮನೆ ಬಗ್ಗೆ ಬರುವಾಗ ಶತ್ರು ಹೊಡೆದ ಗುಂಡು ನಿನ್ನ ಬೆನ್ನಲ್ಲಿ ಇರಬಾರ್ದು ಮಗ, ನಿನ್ನ ಎದೆಯಲ್ಲಿರ್ಬೇಕು ಅಂತ. ಎಷ್ಟೊಂದು ದೊಡ್ಡ ಮಾತು ನಿಮ್ಮ ಅಮ್ಮಂದು. ಆಮೇಲೆ ನೀವು ಮಿಲಿಟರಿ ಸೇರಿದ್ರ? ಹುಚ್ಚ, ಮನೆಯವರೇ ಸಾಯೋ ಅವಶ್ಯಕನ ಮಾತಾಡಿದ ಸೇರಕ್ಕೆ ಹುಚ್ಚ. ಸೀದಾ ಪೊಲೀಸ್ ಆದದ್ದು. ಇವರ ನನ್ಗೆ ಇಲ್ಲಿ ಚೆಲ್ಲೆ ಹಣ್ಣು ತಿನ್ಸಿ ಓಡು ಅನ್ಕೊಂಡ್ಯಾನ. ನಿನ್ನ ಹತ್ರ ಫೈನ್ ಕಟ್ಲಿ 100 ರೂಪಾಯಿ ಇಲ್ಲಲ್ಲ, ಕರಿಯ ಅವಳಂಗ್ ಕಂಡಕ್ಟರ್ ಕರಿಯ. ಸಾರ್, ನಮ್ಮ ಕಂಡಕ್ಟರ್ ಇಂದನೇ ನಂಗೆ ಉಪದ್ರ ಆಗಿದೆ ಸರ್. ನಮ್ಮ ಬಸ್ ದನಿಗೆ ಬಾಂಬೆಯಲ್ಲಿ 8 ಲೇಡೀಸ್ ಬಾರ್ ಉಂಟು ಸರ್. ಈಗ ಬಾಂಬೆದೆಲ್ಲ ಲೇಡೀಸ್ ಬಾರ್ ಬಂದ್ ಆಗ್ತಾ ಇದೆ ಅಂತಲ್ಲ, ಅದಕ್ಕೆ ಅವ್ರದ್ದೊಂದು ಸಮಾಜ ಸೇವೆ. ಈ ಬಾಂಬೆ ಲೇಡೀಸ್ ಬಾರಿನ ಒಂದು ಹುಡುಗಿಯನ್ನು ನಮ್ಮ ಬಸ್ ಅಲ್ಲಿ ಕಂಡಕ್ಟರ್ ಮಾಡಿದ್ದು. ಆಗ್ಲೇ ಟೆನ್ಷನ್ ಸಾಕಾಗಿದೆ ಸರ್. ಈಗ ಬಸ್ ಅಲ್ಲಿ ಒಂದು FM ರೇಡಿಯೋ ಆನ್ ಮಾಡ್ಲಿಕ್ಕಿಲ್ಲ. ಈ ಹೆಣ್ಣು ಮೈ ಕುಣಿಸ್ಲಿಕ್ಕೆ ಶುರು ಮಾಡುತ್ತೆ. ಮಾತು ಸಾಕು, ಮೊದ್ಲು ಅವಳನ್ನ ಕರಿಯ. ಆಯ್ತು, ಅವಳ ಹಣೆ ಬರ ನಿಮ್ಗೆ ಗೊತ್ತಾಗ್ಲಿ. ಸರ್ ಕರಿತಾ ಇದಾರೆ. ಏನ್ ಸರ್ ಜೊಲ್ಲು ಸುರಿಸ್ತೀರಾ? ನೀವೇ ಈ ತರ ಜೊಲ್ಲು ಸುರಿಸಿದ್ರಿ, ಇನ್ನು ಸಾಮಾನ್ಯ ಜನರ ಪರಿಸ್ಥಿತಿ ಏನ್ ಸರ್? ಬಸ್ ಅಲ್ಲಿ ಬೆಳಿಗ್ಗೆ ವಯಸ್ಸಾದವ್ರು 4 ಜನ ಹತ್ತಾರೆ. ಕಾಲು ಇದಕ್ ಮತ್ತೆ ಇದಕ್ ಮಾತ್ರ ಇಳಿಯುವುದು. ಸಂಜೆ ತನಕ ಬಸ್ ಅಲ್ಲೇ ಸಾಯ್ತಾ ಇರ್ತಾರೆ. ಚಿಲ್ಬುಲ್ ಪಾಂಡೆ, ಸಿಗರೇಟ್ ಇದೆನಾ? ಪೊಲೀಸ್ ಪೊಲೀಸ್ ಕಣೆ, ಒಳಗಾಗ್ತಾರೆ, ಒದ್ದೊಳಗಾಗ್ತಾರೆ. ನೀವೇನ ಮಾತಾಡೋದು? ಫೈನ್ ಇದ್ ಹಣ ತೆಗಿಯ, ಹಣ ತೆಗಿಯ. ಸರ್, ನನ್ನ ಹತ್ರ ದುಡ್ಡು ಇಲ್ಲ. ನಿನ್ನ ಹತ್ರ ಇಲ್ಲ? ತೆಗಿಯ, ಫೈನ್ ಇದ್ ಹಣ ತೆಗಿಯ. ನನ್ನ ಹತ್ರನೂ ಇಲ್ಲ. ನಿನ್ನ ಹತ್ರ ಇಲ್ಲ? 2 ಕಿಸೆಯಲ್ಲಿ ಫುಲ್ಲು ಚಿಲ್ಲರೆ ಹಣ ಇಟ್ಕೊಂಡು ನನ್ನ ಹತ್ರನೇ ಮುಚ್ಚಿರ್ತೀಯ. ಸರ್, ಕಿಸೆಯಲ್ಲಿ ಚಿಲ್ಲರೆ ಅಲ್ಲ ಸರ್, ಲೇಡಿ ಕಂಡಕ್ಟರ್ ಸರ್. ನೀನ್ ಸುಮ್ತೀರಾ? ಬಿಚ್ಚ ಬಿಚ್ಚ ಇದರಿ ಉದಾರಿಯೇ, ಬಿಚ್ಚು ಬಿಚ್ಚು. ಏನಮ್ಮ ಬಾಂಬೆದ ಲೇಡೀಸ್ ಬಾರ ಇದು? ಕೈ ಬಿಸಿ ಮಾಡ್ಬೇಕು, ಕೈ ಬಿಸಿ ಮಾಡ್ಬೇಕು. ದೀಪಾವಳಿ ದಿವಸ ಬಿಡುವ ರಾಕೆಟ್ ಅದು, ಬೆಂಕಿ ಬಿಡ್ಲಿಕ್ಕೆ. ಸರ್, ಬಾಂಬೆ ಹೆಣ್ಣು ಸರ್, ಊರಿದ ರೀತಿ ರಿವಾಜ್ ಎಲ್ಲ ಅಂದಾಜಾಗುದಿಲ್ಲ ಸರ್. ಹಾಗೆ ಸರ್. ಯಾರ್ದ ಫೋನ್? ಯಾರ್ದ? ನನ್ನ ಮದ್ವೆ ಆಗೋರು. ಅಲ್ಲ, ನೀನ್ ಇಷ್ಟು ಚಂದ ಇದ್ಯಾ, ನಿಂಗೆ ಆ ಲೇಡೀಸ್ ಬಾರ್ ಬಂದಾದ ಕೂಡ್ಲೆ ಈ ಕಂಡಕ್ಟರ್ ಕೆಲ್ಸಕ್ಕೆ ಸೇರೋಕ್ಕಿಂತ ಎಲ್ಲಾದ್ರೂ ಸಿನಿಮಾ ಸೇರ್ಬೇಕಿತ್ತ ನೀನು? ನಂದು ಸಿನಿಮಾ ಬಂದಿದೆ. ನಂದು ಒಂದು ಸಿನಿಮಾ ಬಂದಿದೆ. ಮತ್ತೆ ನನ್ನ ಮೊಬೈಲ್ಗೆ ಬಂದಿಲ್ಲ. ಏನಂದಿ? ಅಲ್ಲ ಅಲ್ಲ, ಬೇರೆ ಯಾವುದೇ ಪಿಕ್ಚರ್ ಇದ್ರು ಬೇರೆ ಡ್ರೈವರ್ಗಳು ನಂಗೆ ಬ್ಲೂಟೂತ್ ಅಲ್ಲಿ ಕಳಿಸ್ತಾರೆ. 5 ನಿಮಿಷದ್ದು ಮೊಬೈಲ್ ಅಲ್ಲಿ ಬರುವ ಸಿನಿಮಾ ಅಲ್ಲ, 2.5 ಗಂಟೆ ಸಿನಿಮಾ. ನಿಂಗೆ ಸ್ವಲ್ಪ ಸಿನಿಮಾದ ಹುಚ್ಚಿತ್ತ ಅಂತಲ್ಲ? ಹಾಗೆ ನಾನು ಎಲ್ಲ ಸಿನಿಮಾ ನೋಡುದಿಲ್ಲ, ಖಾಲಿ ಸನ್ನಿಧಿ ಪಿಕ್ಚರ್ ಮಾತ್ರ ನೋಡುದು. ಅದ್ರಲ್ಲಿ ಏನ್ ಹೊಡೆದಾಟ, ಏನ್ ಚೀರಾಟ. ಎಷ್ಟು ಹೊಡೆದಾಟ ಚೀರಾಟ ಇದ್ರು
ಫ್ಯಾಮಿಲಿ ಕುತ್ಕೊಂಡು ನೋಡೋ ಸಿನಿಮಾ ಅಲ್ಲ ಅದು. ನಾನು ಸನ್ನಿ ಡಿಯೋಲ್ ಹೇಳಿದ್ದು, ಸನ್ನಿ ಲಿಯೋನ್ ಅಲ್ಲ. ನೋಡ ಅವಳು ನಕ್ರ ಮಾಡೋದು ನೋಡ. ಸರ್ ಈ ತರ ನಕ್ರ ಮಾಡಿ ಯಾವ ರೀತಿ ಬಸ್ಸಿಗೆ ಜನ ಕರೀತಾಳೆ ಅಂತ ಗೊತ್ತಾ ಸರ್ ನಿಮ್ಗೆ? ನೋಡ ಬಸ್ಸಿಗೆ ಹೆಂಗ ಜನ ಕರೆಯೋದು ನೋಡ. ಒಳಗ್ ಬನ್ನಿ, ಜಾಗ ಮಾಡೋಣ. ಇವತ್ತು ಗೊತ್ತಾ, ಇವತ್ತು ನನ್ ಬರ್ಡೇ ಕಣೋ. ಚಾಕ್ಲೇಟ್ ಕೊಡ್ತೀನಿ ಇರೋ. ಕೊಡು. ಹ್ಯಾಪಿ ಬರ್ಡೇ ಗುಂಡ. ಥ್ಯಾಂಕ್ ಯು ಕಣೋ. ಹ್ಯಾಪಿ ಬರ್ಡೇ ಗುಂಡ. ತಗೋ ಚಾಕ್ಲೇಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ಕಣೋ. ಒಂದು ನಿಮಿಷ ಇರು, ಅಡ್ಮಿಸ್ಗೆ ಕೊಟ್ಟು ಬಂದ್ಬಿಟ್ಟು. ಇವತ್ತು ನನ್ನ ಬರ್ಡೇ ಮೇಡಮ್, ನನ್ನ ಬರ್ಡೇ. ಥ್ಯಾಂಕ್ ಯು. ಹಾಯ್ ಮೇಡಮ್, ನಿಮ್ದು ಚಾಕ್ಲೇಟ್ ತಗೊಳ್ಳಿ. ಹಾಂ ಮೇಡಮ್, ನಂಗೆ ಕೊಡಿ. ಗುಂಡ ಬಂದ. ಜಡ್ಮಿಸ್ಗೆಲ್ಲ ಚಾಕ್ಲೇಟ್ ಕೊಟ್ನೋ. ಆಟಾಡೋಣ. ಓಕೆ. ಅವ್ವ ಅಪ್ಪಚ್ಚಿ, ಅವ್ವ ಅಪ್ಪಚ್ಚಿ, ಒಬ್ಬಟ್ಟು ನಿಪ್ಪಟ್ಟು ಉಪ್ಪಿಟ್ಟು ತಂಬಿಟ್ಟು ಮುದ್ದೆ ಬಸಾರು ಪಿಜ್ಜಾ ಬರ್ಗರು ಪಿಜ್ಜಾ ಬರ್ಗರು. ವೈ ಯು ಡೋಂಟ್ ಲೈಕ್ ದಿಸ್ ಪಿಜ್ಜಾ ಬರ್ಗರ್? ಕನ್ನಡ ನೋಡು ಮಕ್ಕಳೇ ಉಳಿಯಲ್ಲ. ಮಿಸ್ ಬಂದ್ರು ಕಣ, ಮಿಸ್ ಬಂದ್ರು. ಗುಡ್ ಮಾರ್ನಿಂಗ್ ಟೀಚರ್. ವೆರಿ ಗುಡ್ ಮಾರ್ನಿಂಗ್. ಕೂತ್ಕೊಳ್ಳಿ. ಓಕೆ ಟೀಚರ್. ಹಾ, ನಿನ್ನೆ ನಾನು ಪಾಠ ಎಲ್ಲಿಗೆ ನಿಲ್ಸಿದ್ದೆ? ಟೀಚರ್ 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 ಯಾವ ಕ್ಲಾಸ್ ಪುಟ್ಟ ನೀನು? ಟೀಚರ್, ಅವನು ಗುಂಡನ ಅಪ್ಪ. ಬಾರೋ ಈ ಕಡೆ. ದಾರಿ ಬಾರೋ. ದಾರಿ ಬಂದೆ. ದಾರಿ ತಿರ್ಗಾ ಆ ಕಡೆ. ಕೈ ಕಟ್, ಬಾಯ್ ಮಚ್. Stop it! What's going on, Suresh? What's going on? ಚಿನ್ನ ಬಂದ್ಯಾ? ಬಾ ಬಾರೆ. ಚಿನ್ನ ನೀನ್ ಬಂದಿದ್ದೆ ಗೊತ್ತಾಗಿಲ್ವಲ್ಲ? ನಂಗೊಂದು ನಿಜ ಹೇಳ್ತೀರಾ? ಕೇಳೆ. ನಿಮ್ಗೇನ್ ರೋಗ? ರೋಗ ನನ್ಗೆ ಇಲ್ವಲ್ಲ. ಮತ್ ಯಾಕೆ ದಿನ ಬಿಡ್ಕೊಂಡು ಒಳ್ಳೆ ಜನರಲ್ ವಾರ್ಡಲ್ಲಿ ಆಡ್ದಂಗೆ ಆಡ್ತಿದ್ದೀರಾ? ಅದು ಇವತ್ತು ನಮ್ಮ ಫಸ್ಟ್ ನೈಟ್ ಅಲ್ವಾ, ಓವರ್ ಎಕ್ಸೈಟ್ಮೆಂಟ್ ಕಡೆ. ಇದು ICU. ICUನಾ? ಏ ಚಿನ್ನ, ನಮ್ಮ ಫಸ್ಟ್ ನೈಟ್ ರೂಮ್ ಅನ್ಕೊಂಡ್ನಲ್ಲೇ. ಸ್ಟುಪಿಡ್ ಆಗಿ ಬಿಹೇವ್ ಮಾಡಬೇಡಿ. ಓ ಡಾಕ್ಟರ್ ಅಲ್ವಾ, ಅದಕ್ಕೆ ಹೀಗೆ. ನಮ್ಗೆ ರೂಮ್ ಆದ್ರೇನು ICU ಆದ್ರೇನು ಸರ್ ಮ್ಯಾಟ್ರು ಮುಖ್ಯ ನಮ್ಗೆ, ಮ್ಯಾಟ್ರು. ಓಕೆ ಚಿನ್ನ, ಇದು ICUನೇ ಓಕೆನಾ? ಡೋಂಟ್ ಓವರ್ ಎಕ್ಸೈಟ್ಮೆಂಟ್. ನಂಗೆ ನೀಟ್ನೆಸ್ಸಿನ ಹುಚ್ಚು, ಓಕೆನಾ? ಓಕೆ ಚಿನ್ನ, ಲೇಟ್ ಮಾಡ್ಬೇಡ, ಹಾಲು ಕೊಡೆ. ಏಯ್, ಅದ್ ಯಾಕೆ ಹಾಲು ಕುಡಿತಾ ಇದ್ದೀರಾ? ನಿಮ್ ಬಾಯಲ್ಲಿ ಎಷ್ಟು ಬ್ಯಾಕ್ಟೀರಿಯಾ ಇದೆ ಗೊತ್ತಾ? ಬಾಯಲ್ಲಿ ಬ್ಯಾಕ್ಟೀರಿಯಾನ? ಅದನ್ನ ನೀವು ಕುಡ್ದು ಮತ್ತೆ ಅದನ್ನ ನಾನು ಕುಡ್ದು ನಿಮ್ ಬಾಯಲ್ಲಿರೋ ಬ್ಯಾಕ್ಟೀರಿಯಾ ಎಲ್ಲ ನನ್ನ ಬಾಯಲ್ಲಿ ಹೋಗ್ಬಿಟ್ರೆ ಸ್ಟುಪಿಡ್ ಆಗಿ ಬಿಹೇವ್ ಮಾಡಬೇಡಿ. ಹಾಲೇ ಬೇಡ, ಕ್ಯಾನ್ಸಲ್. ಬಿಟ್ಬಿಡು. ನಾನು ರೆಡಿ. ಏನೇ ಗಂಡನ ಒಳ್ಳೆ ನಾಯಿ ಓಡ್ತಂಗೆ ಹಚ್ಚ ಅಂತ ಓಡಿಸ್ತೀಯಲ್ಲ? ಅದೇ ವಾಸಿ. ನಿಮ್ಮ ಹತ್ರ ನೋಡಿ ಎಷ್ಟು ಬ್ಯಾಕ್ಟೀರಿಯಾ ಇದೆ. ನಿಮ್ ಕೈ ನೋಡ್ರಿ, ಕೈಗೇನೆ ಆಗಿದೆ. ಸ್ಟುಪಿಡ್ ಆಗಿ ಬಿಹೇವ್ ಮಾಡಬೇಡಿ. ಏನೇ ಮಾಡ್ತಿದ್ಯಾ ಚಿನ್ನ? ಸ್ಟುಪಿಡ್ ಆಗಿ ಬಿಹೇವ್ ಮಾಡಬೇಡಿ. ಎಲ್ಲಿ ನಿಮ್ ಕೈ ತೋರಿಸ್ರಿ. ಅಯ್ಯಯ್ಯೋ, ಏನ್ರಿ ಇದು, ಇಷ್ಟು ಬ್ಯಾಕ್ಟೀರಿಯಾ ಇದೆ. ಸಿಕ್ಕಾಪಟ್ಟೆ ಬ್ಯಾಕ್ಟೀರಿಯಾ. ಎಲ್ಲಿ ನಿಮ್ ಕೈ ಕೊಡಿ. ಸ್ಯಾನಿಟೈಸರ್ ಹಾಕಿದ್ರೆ ಬ್ಯಾಕ್ಟೀರಿಯಾ ಎಲ್ಲ ಹೋಗುತ್ತೆ. ಈಗ ಓಕೆನಾ? ಓಕೆ ನಾನ್ ರೆಡಿ. ಅಯ್ಯೋ ದೇವ್ರೆ, ಏನ್ರಿ ನಿಮ್ ಕಣ್ಣು ಇಷ್ಟು ಕೆಂಪಾಗಿದೆ? ಡ್ರಿಂಕ್ಸ್ ಮಾಡ್ತೀರಾ? ಬಾಡಿ ಓದ್ ಕಡೆಗೆ ಹೋಗಲ್ಲ ನಾನು.
ನಾನ್ ಡ್ರಿಂಕ್ಸ್ ಮಾಡ್ತೀನೇನೆ ಅಂದ್ರೆ ನಾ ಸುಳ್ಳು ಹೇಳ್ತೀನ? ನಾನ್ ತಗ ಡಾಕ್ಟ್ರಾ? ಸ್ಟುಪಿಡ್ ಫೆಲೋ, ಸ್ಟುಪಿಡ್ ಆಗಿ ಬಿಹೇವ್ ಮಾಡಬೇಡಿ. ಚಿನ್ನ ನಾನು ಯಾವಾಗ್ಲೇ ಹಂಗಂದೆ? ನಿಮ್ ಮೂಗ್ ನೋಡ್ರಿ ಎಷ್ಟು ದಪ್ಪ ಇದೆ. ಸಿಗರೇಟ್ ಸೇತೀರಾ? ಏ ಚಿನ್ನ, ಮೂಗಿಗೂ ಸಿಗರೇಟ್ಗೂ ಅದೇನೇ ಕನೆಕ್ಷನ್? ಅಂದ್ರೆ ನಾ ಸುಳ್ಳು ಹೇಳ್ತೀನ? ನಾನ್ ತಗ ಡಾಕ್ಟ್ರಾ? ಸ್ಟುಪಿಡ್ ಆಗಿ ಬಿಹೇವ್ ಮಾಡಬೇಡಿ. ಚಿನ್ನ ಲೇಟ್ ಆಗುತ್ತೆ, ನಾನು ಯಾವಾಗ್ಲೇ ಹಂಗಂದೆ? ಸುಮ್ನಿರಿ ಹಾಕೊಳ್ರಿ ಇದನ್ನ. ಗ್ಲೌಸ್ ಯಾಕೆ ಹಾಕೊಳ್ರಿ ಅದನ್ನ. ಗ್ಲೌಸ್ ಅದೇನು ನಮ್ಗೆ ಮ್ಯಾಟ್ರ್ ಮುಖ್ಯ. ಓಕೆ ನಾನು ಹಾಕೊಳ್ತೀನಿ. ಅಯ್ಯೋ ನಾನ್ ರೆಡಿ. ಎಲ್ಲಿ ನಿಮ್ ಕೈ ಹಿಂಗ್ ಹಿಡೀರಿ. ಯಾಕೆ ಹಿಡೀರಿ. ಈಗೇನ್ ಅನ್ನಿಸ್ತಾ ಇದೆ? ಗ್ಲೌಸ್ ಹಾಕೊಂಡು ಏನ್ ಅನ್ಸತ್ತೆ ಅಂದ್ರೆ ನಾನು ಏನೇ ಹೇಳಿ. ಈಗ ನಿಮ್ ಬ್ಯಾಕ್ಟೀರಿಯಾ ನನಗ್ ಬರಲ್ಲ, ನನ್ ಬ್ಯಾಕ್ಟೀರಿಯಾ ನಿಮಗ್ ಬರಲ್ಲ. ಅಯ್ಯೋ ಒಳ್ಳೆ ಬ್ಯಾಕ್ಟೀರಿಯಾ ಸವಾಸ ಆಯ್ತಲ್ಲಪ್ಪ. ನಿಮ್ ಅಂಗಿ ಬಿಚ್ಚಿ. ಈಗ ಮ್ಯಾಟ್ರಿ ಬರ್ತಾ ಇದ್ದಾರೆ. ನನಗೆ ಇದೇ ಬೇಕಾಗಿದ್ದು. ರೆಡಿ 5 ನಿಮಿಷ. ಅಯ್ಯೋ ಇದೊಂದು ಗುಂಡಿ ಯಾಕೆ ಮಾಡ್ತಾರೋ ಏನೋ. ಹಾ ನಾನ್ ರೆಡಿ. ಹಾಕೊಳ್ರಿ ಇದನ್ನ. ಶರ್ಟ್ ಯಾವ್ದಾದ್ರೇನು ಆಮೇಲೆ ಬಿಚ್ಚೋದ ತಾನೆ. ಚಿನ್ನ ಇದೇನೆ ಪೇಷಂಟ್ ಡ್ರೆಸ್ ಕೊಟ್ಟಿದ್ಯಲ್ಲ. ಬ್ಯಾಕ್ಟೀರಿಯಾ ಮನೆ ಹಾಳಾಗು. ಏನ್ರಿ ಸುಸ್ತಾಗ್ಬಿಟ್ರಾ? ಸುಸ್ತು ಇಲ್ವಲ್ಲ. ಹಾಗಾದ್ರೆ 10 ಸಲ ಜಂಪ್ ಮಾಡಿ ನೋಡೋಣ. ಈ ಜಂಪ್ ಬೇಕೇನೆ? ಮುಚ್ಕೊಂಡ್ ಮಾಡ್ರಿ. ಆಯ್ತು. ಎಷ್ಟು? 10 ಸಲ. ಓಕೆ ಕೌಂಟ್ ಮಾಡೋ. 1 ಹಾ 9 10. ಈಗ ನಾನು ಫಸ್ಟ್ ನೈಟಿಗೆ ರೆಡಿ. ಯಾಕ್ರಿ ಸುಸ್ತಾಯ್ತಾ? ಸುಸ್ತು ಇಲ್ವಲ್ಲ. ಅದೇನ್ ರೋಗನೋ ಏನೋ, ಅದೇನ್ ನೀಟ್ನೆಸ್ ಏನೋ. ಸ್ಟುಪಿಡ್ ಫೆಲೋ, ಸ್ಟುಪಿಡ್ ಆಗಿ ಬಿಹೇವ್ ಮಾಡಬೇಡಿ. ಹಲೋ ವೀಕ್ಷಕರೇ, ನೀವು ನೋಡ್ತಿದ್ದೀರಾ ನನ್ನ ಮಗೊಂದ್ ಚಾನಲ್. ಇವತ್ತು ನೀಟ್ನೆಸ್ಗೆ ಫೇಮಸ್ ಆದಂತಹ ಡಾಕ್ಟರ್ ಸುಮಾ ಅವರನ್ನ ಎಂಟ್ರಿ ಮಾಡೋಣ. ಇವತ್ತು ಎಂಟ್ರಿ ಮಾಡೋದಕ್ಕೆ ಬಂದಿರೋರು ನಿಮ್ಮೆಲ್ಲರ ನೆಚ್ಚಿನ ಪ್ರೀತಿಯ ಗೋಡಂಬಿ ಮಂಜಾ, ನನ್ನ ಮಗ ಚಾನಲ್ ಇಂದ. ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ನಮಸ್ಕಾರ ಸರ್. ಹಾ, ಆಕ್ಚುಲಿ ಫಸ್ಟ್ ಕ್ವಶನ್. ಹೆಲೋ ಗೋಡಂಬಿ ಮಂಜಾ, ವಾಟ್ ಆರ್ ಯು ಡೂಯಿಂಗ್? ಮೇಲ್ ಕೂತ್ಕೊಳ್ಳಿ. ಪಾಪ ನಿಮ್ಮ ಹಸ್ಬೆಂಡು. ಥ್ಯಾಂಕ್ ಯು ಮೇಡಮ್. ಸರ್ ಆಕ್ಚುಲಿ ಇದು ರೆಕಾರ್ಡೆಡ್ ಲೈವಾ? ಫುಲ್ ಲೈವ್ ಮೇಡಮ್. ನಮ್ದು ಕೊನೆ ಪ್ರಶ್ನೆ ಆಯ್ತು, ಅದಕ್ಕೆ ಲೈವ್ ಇಟ್ಕೊಂಡಿದ್ದೀನಿ. ಆಕ್ಚುಲಿ ಫಸ್ಟ್ ಕ್ವಶನ್ ಮೇಡಮ್. ಒಬ್ಬ ಮನುಷ್ಯ ಹೆಲ್ದಿ ಆಗಿರ್ಬೇಕು ಅಂದ್ರೆ ಏನನ್ನ ಮಾಡ್ಬೇಕು? ಒಬ್ಬ ಮನುಷ್ಯ ಹೆಲ್ದಿ ಆಗಿರ್ಬೇಕು ಅಂದ್ರೆ ಡೈಲಿ ಒಂದೊಂದು ಆಪಲ್ ತಿನ್ಬೇಕು. ಆಪಲ್ ಇಸ್ ಗುಡ್ ಫಾರ್ ಹೆಲ್ತ್, ಯು ನೋ. ನಮ್ ಪ್ರಶ್ನೆ ಕಣೆ ಅದು. ಅವ್ರದ್ದು ಲೈವ್ ರೀ. ಸೆಕೆಂಡ್ ಕ್ವಶನ್ ಮೇಡಮ್. ಕೇಳಿ. ಒಬ್ಬ ಮನುಷ್ಯ ತುಂಬಾ ದುಃಖದಲ್ಲಿದ್ದಾಗ ಅವನನ್ನ ಹೇಗೆ ಸಮಾಧಾನ ಮಾಡೋದು? ತುಂಬಾ ಹತ್ರ ತಗೊಂಡು ಸಂತೈಸ್ಬೇಕು. ಸಾರಿ, ಗೊತ್ತಾಗ್ತಿಲ್ಲ. ಹೀಗೆ. ಈಗ ಸಮಾಧಾನ ಆಯ್ತಾ? ನನಗೊಂದು ಇನ್ನೂ ಸಲ್ವ ಇದೆ. ನಮ್ದು ಕೊನೆ ಪ್ರಶ್ನೆ ಆಯ್ತು. ಅವ್ರದ್ದು ಲೈವ್ ರೀ. ಮೇಡಮ್ ಫೋರ್ತ್ ಕ್ವಶನ್ ಮೇಡಮ್. ಫೋರ್ತ್. ಭಾರತ ದೇಶದಲ್ಲಿ ಜನಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಅದನ್ನ ಕಡಿಮೆ ಮಾಡೋದು ಹೇಗೆ? ಈ ಸಮಸ್ಯೆನ ಕಮ್ಮಿ ಮಾಡ್ಬೇಕು ಅಂದ್ರೆ ಮಕ್ಕಳಾಗದೆ ಇರೋ ಹಾಗೆ ಆಪರೇಷನ್ ಮಾಡ್ಬಿಡ್ಬೇಕು. ಆಪರೇಷನ್ ನೋಡಿ, ಆಪರೇಷನ್ ಅಂದ್ಕೊಳ್ಳೆ ಜನ ಹೇಗೆ ಬೆಚ್ಚಿಬಿಡ್ತಾರೆ. ಭಯ ಪಡ್ಬೇಕಾದ ಅವಶ್ಯಕತೆ ಇಲ್ಲ. ಅದನ್ನ ನಿಮ್ಮ ಮನೆಗಳಲ್ಲೇ ಮಾಡ್ಕೊಬಹುದು. ತುಂಬಾ ಸುಲಭ. ಹೌದಾ? ಹೇಗೆ ಮೇಡಮ್? ಬರಲೇ ಕಡೆ. ನಾನ್ ರೆಡಿ. ಇಲ್ಲಿ ನೋಡಿ, ಇದು ಬೆನ್ನಿನ ಹಿಂಭಾಗದಲ್ಲಿ ಇಲ್ಲಿರ್ತಕ್ಕಂತಹ ನರದ ಮೇಲೆ 3 ಸಲ ಢಣಾರ್ 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 ಅಂತ ಗುದ್ದಿದ್ರೆ ಆಪರೇಷನ್ ಫಿನಿಶ್. ವಾವ್, ಎಷ್ಟು ಈಸಿಯಾಗಿ ತೋರಿಸ್ಬಿಟ್ರಿ ಮೇಡಮ್. ತುಂಬಾ ಥ್ಯಾಂಕ್ಸ್. ಓಕೆಪ್ಪ. ನೋಡಿದ್ರಲ್ಲ ವೀಕ್ಷಕರೇ, ಇದೇ ತರ ಮುಂದಿನ ವಾರ ಮತ್ತೊಬ್ಬ ಅತಿಥಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೆ ನೋಡ್ತಾ ಇರಿ ನನ್ನ ಮಗನ್ ಚಾನಲ್. ಕ್ಯಾಮ್ರಾಮನ್ ಸರ್ವೇಶ್ ಅವ್ರ ಜೊತೆ ಗೋಡಂಬಿ ಮಂಜಾ. ಮೇಡಮ್, ವಾರಕ್ಕೊಂದೆರಡು ದಿನ ತುಂಬಾ ನೋವಾಗ್ತಿರುತ್ತೆ. ಬಂದು ಸಮಾಧಾನ ಮಾಡಿಸ್ಕೋಗ್ತಿರ್ತೀನಿ. ಧಾರಾಳವಾಗಿ ಬನ್ನಿ ಗೋಡಂಬಿ ಮಂಜಾ ಅವರೇ. ಏನಾಯ್ತು? ಇವಾಗ ನೀವು ಬಿಟ್ಟು ಹೋಗ್ತಿರೋದಕ್ಕೆ ತುಂಬಾ ದುಃಖ ಆಗ್ತಾ ಇದೆ. ಸ್ಟುಪಿಡ್ ಫೆಲೋ.